Hi, good afternoon, everyone. Yes, good afternoon. I'm fine. Hope all of you are fine too. Excuse me. College to start from December 17th. ಯಾರು ಅನುಷ ಹೇಳಿದ್ದು? Anusha, who said this? ಅನುಷಾಗೆ ಯಾರು ಹೇಳಿದ್ರು? ಅನ್ಮ್ಯೂಟ್ ಅಂಡ್ ಟಾಕ್ ಮಾ. ಅನುಷ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಹಲೋ ಸರ್. ಹೇಳಿ ಮಿಸ್. ಸರ್ ನಾನು ನ್ಯೂಸ್ ಪೇಪರ್ ಎಲ್ಲ ಓದಿದೆ. ನಂಬೇಡ. Don't believe this media peoples, okay? Let it be social media, let it be any kind of media. Don't believe them. ಓಕೆ ಸರ್. ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಯಾವತ್ತು ಕಾಲೇಜ್ ಒಳಗಡೆ ಕಾಲ್ ಇಡ್ತಿರೋ ಅವತ್ತೇ ಕಾಲೇಜ್ ಓಪನ್ ಆಯ್ತಾ. ಸೊ ದೇರ್ ಇಸ್ ನೋ ಫಿಕ್ಸ್ಡ್ ಡೇಟ್ ಮಾ. ಈಗ ಏನ್ ಗೊತ್ತಾ, ನಿನ್ನೆಯಿಂದ ಎಕ್ಸ್ಪೆರಿಮೆಂಟ್ ಶುರು ಆಗಿದೆ. ಡಿಗ್ರಿ ಕಾಲೇಜಸ್ ಶುರು ಮಾಡಿದ್ದಾರೆ. ಸೊ ಆ ಎಕ್ಸ್ಪೆರಿಮೆಂಟ್ ಏನಾದ್ರು ಚೆನ್ನಾಗಿ ನಡೆದ್ರೆ ಸೊ PU ಕಾಲೇಜ್ನು ಅಲೋ ಮಾಡ್ತಾರೆ. ಸೊ ಪ್ರಾಬಬ್ಲಿ ನೋಡೋಣ. ನೀವೇನೋ ಡಿಸೆಂಬರ್ 17th ಅಂತ ಇದ್ದೀರಾ. ಒಳ್ಳೇದು, ಹೊಸ ವರ್ಷದ ಒಳಗಡೆ ಒಂದ್ಸಲ ಶುರು ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಓಕೆನಾ ಸರ್? ಓಕೆನಾ ಅನುಷಾ? ಓಕೆ ಸರ್. ನೀ ಹಿಂಗೆ ಅಂದ್ರೆ ಆನ್ಲೈನ್ ಕ್ಲಾಸ್ ಹಿಂಗೆ ನಡೀಲಿ ಅಂತನಾ? ರೆಗ್ಯುಲರ್ ಕ್ಲಾಸ್ ಬೇಡ? ಇಲ್ಲ ಸರ್, ಆತರ ಅಲ್ಲ. ಅಂದ್ರೆ ಅವ್ರ ಏನ್ ಹೇಳ್ತಾರೋ ಹಂಗೆ. ಓಕೆ. ಏನ್ರಿ ಡಿಗ್ರಿ ಅವ್ರಿಗೂ ಅಲ್ಲ ಸರ್, 7th ಸೆಮ್ ಅವ್ರಿಗೆ ಮಾತ್ರ. ಏನಮ್ಮ? 7th 8th ಸೆಮ್ ಅವ್ರಿಗೆ ಮಾತ್ರ ಓಪನ್ ಆಗಿರುತ್ತೆ ಸರ್. ದಟ್ಸ್ ವಾಟ್, ಫೈನಲ್ ಇಯರ್ಸ್ ಮಾತ್ರ. ಬಟ್ ಅದೇ ಎಕ್ಸ್ಪೆರಿಮೆಂಟ್ ಅಷ್ಟೇ. ಇಫ್ ದ ಎಕ್ಸ್ಪೆರಿಮೆಂಟ್ ಗೋಸ್ ಆನ್ ವೆಲ್, ನೆಕ್ಸ್ಟ್ ಎಲ್ಲ ಓಪನ್ ಮಾಡ್ತಾರೆ. ಇಲ್ಲ ಅಂದ್ರೆ ಏನು ಇಲ್ಲ, ಆಸ್ ಯೂಶುವಲ್ ಹಾಳಾಗೋಲಿ ಬಿಡಿ. ನಮಗೂ ನಿಮ್ಗೆ ಯಾಕೆ ಸುಮ್ಮನೆ ಡಿಸ್ಕಷನ್. ಯಾವಾಗ ಸ್ಟಾರ್ಟ್ ಮಾಡಿ ಬನ್ನಿ ಅಂತ ಕರಿತಾರೋ ಕಾಲೇಜ್ ಅವರು, ಅವತ್ತು ಹೋಗೋಣ ನಾವು. ವಾಟ್ ಯು ಸೇ? ಎಸ್ ಸರ್. ಹೇಳ್ರಪ್ಪ, ಮತ್ತೆ ಏನ್ ಸಮಾಚಾರ? ಮಾತಾಡ್ರಿ, ಯಾಕ್ರಿ? ಏನ್ ಸಮಾಚಾರ ಅಂತ ಕೇಳ್ದೆ, ಎಲ್ಲ ಸೈಲೆಂಟ್ ಆಗಿದ್ದೀರಾ? ಆಲ್ ಇಸ್ ವೆಲ್ ರೈಟ್? ಮಾತಾಡ್ರಿ. ಎಸ್ ಸಕೀನಾ, ಐ ಡಿಂಟ್ ಹಿಯರ್ ಸಕೀನಾ, ಯು ಆರ್ ಟೆಲಿಂಗ್ ಸಮಥಿಂಗ್. ನಂಗೆ ಕೇಳಿಸ್ಲಿಲ್ಲ ಸರಿಯಾಗಿ. No, your voice is breaking. I think some network issue. Okay, continue ಮಾಡಪ್ಪ. ಟ್ರಿಗ್ನೋಮೆಟ್ರಿ ಎಲ್ಲಿಗೆ ನಿಲ್ತಿದ್ದೋ? How many you finished yesterday? 5th problem ಅಲ್ಲಿ ಇದೆ ಸರ್. 5th one over. 8th 9th 10th ಹೋಮ್ವರ್ಕ್ ಕೊಟ್ಟಿದ್ದಾರೆ. ಆಮೇಲೆ ಮಾಡೋಣ, ಅದಾಮೇಲೆ ಬರೋಣ. ಇಲ್ಲಿ ಮಿಕ್ಕಿರೋದನ್ನ ಮುಗಿಸೋಣ. ನಿನ್ನೆ ಎಷ್ಟಾಯ್ತು ಹೇಳಿ? 4 ಆಯ್ತಾ? 5 ಆಯ್ತು ಸರ್. 5 ಆಯ್ತಾ? ಎವ್ರಿವನ್ 6 7 ಮಾಡಿಸ್ಬೇಕು. ನೋ 6 ಇಂದ ಶುರು ಮಾಡಿಸ್ಬೇಕಾ? ಹಾ ಸರ್. ಹಾ ಸರ್. ಎಸ್ ಸರ್. All of you please mention number 6. ಸಿಂಪಲ್. ನಾನು ಹೆಲ್ಪ್ ಇದ್ದಾರೂ ಮಾಡ್ಬೋದು, ಆದ್ರೆ ನನ್ಗೇನಾದ್ರೂ ಕೆಲಸ ಬೇಕಲ್ವಾ? ಸೊ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. I know many of you have already done it. One thing. The second thing, many of you can do it also by looking at the term. It's easy to recognize. Can you recognize which formula has to be applied? 6th ಮಾಡಿದೆ ಸರ್, 7th ನನಗೆ ಗೊತ್ತಾಗ್ತಿಲ್ಲ. ರಾಜ್ಕುಮಾರ್, 1 by 1 ಹೋಗೋಣ. ಇರು 1 ನಿಮಿಷ. ಇವಾಗ ಸದ್ಯಕ್ಕೆ ಈ 6th one ಡಿಸ್ಕಷನ್ ನೀನೇ ಶುರು ಮಾಡು. ಓಕೆ, 6th one ಹೇಳಪ್ಪ. sin c plus sin. All of you note down the 6th one. ಯಾರಿನ್ನು ಬರ್ಕೊಂಡಿಲ್ವೋ ದಯವಿಟ್ಟು ಬರ್ಕೊಳ್ಳಿ. 6th one ಸುಜಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸುಜಲ್ ಸರ್ ಇವಾಗ ಹೇಳ ಸರ್. sin 7x plus sin 5x. ಓಕೆ, sin 7x plus sin 5x. ಓಕೆ, plus sin 9x plus sin 3x okay, divided by cos 7x plus cos 5x cos 7x plus cos 5x okay plus cos 9x plus cos 3x. Okay pa. For numerator, which formula will you apply? Sir, sin c plus sin d. Both are in the form of sin c plus sin d. Explain madappa. Sin c plus sin d. Sir, sin c plus sin d is 2 sin
6x. ಡೈರೆಕ್ಟ್ ಆಗಿ ಹೇಳಿ. Direct. ಓಕೆ 7 plus 6x sir. 12 ಆಗುತ್ತೆ. 12 by 2 will be 6x multiplied by cos c minus Cos 3 x. by 2. Cos x sir. Cos x ಶೋರಾ? Yes sir. ಓಕೆ ಪಾ, ಇಲ್ಲಿ 2 sin 6x ಹಾ cos 3x. cos 3x. ಓಕೆ, ಡಿನಾಮಿನೇಟರ್ ಕೇಳಪ್ಪ. Sir, See, 2 both numerator terms you need to apply the formula of sin c plus sin d. Now tell me denominator. 2 cos 6x 2 cos 6x, ಇದು cos c plus cos d denominator ಗೆ ಹೇಳಪ್ಪ. 2 cos 6x cos x cos x ಆಮೇಲೆ plus 2 cos 6x cos Okay. 3x. cos 3x. What should be done next step? Common ತಗೊಬೇಕು sir. What is 2 common? sin 6x 2 sin 6x common remaining. cos x plus cos 3x. Okay, denominator 2 cos 6x 2 cos 6x common cos ತಗದ್ಮೇಲೆ x plus cos 3x. cos x plus cos 3x. next Cancel sir. ಇದು ಕ್ಯಾನ್ಸಲ್, ಆಮೇಲೆ Cos x plus cos 3x cancel. ಇದು ಕ್ಯಾನ್ಸಲ್. So sin by cos Tan 6. and that is the required RHS. Yes sir. Okay, very good. ಯಾರಾದ್ರೂ ಡೌಟ್ಸ್ ಇರೋರು ಕೇಳ್ಬೋದು. ಇಟ್ಸ್ ಈಸಿ ಟು ಗೋ ಥ್ರೂ. ಓಕೆ, ಇನ್ ಕೇಸ್ ಡೌಟ್ಸ್ ಇದ್ರೆ ಕೇಳ್ಬಿಡಿ. Yes, sir. ಕ್ಲಿಯರ್? ಕಂಪ್ಲೀಟ್ ಮಾಡಿ. ಪ್ರಾಬ್ಲಮ್ ನಂಬರ್ 7 ಟೈಪ್ ಮಾಡಿ. And if anyone has got the answer for 7, please let me know. If anyone already done this, please let me know. ಸಾಲ್ವ್ ಮಾಡಿದಿರಾ? ಯಾರಾದ್ರೂ ಟ್ರೈ ಮಾಡಿದಿರಾ? ಸೇ ಎಸ್ ಆರ್ ನೋ ಬೇಗ. ಯಾರು ಮಾಡಿಲ್ವಾ? ಓಕೆ, ನಂಬರ್ 7 ಟೈಪ್ ಮಾಡಿ ಎಲ್ಲರೂ, ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲೊಂದು ಕರೆಕ್ಷನ್ ಇದೆ. ಪ್ರಾಬ್ಲಮ್ ನಂಬರ್ 7 ಒಂದು ಕರೆಕ್ಷನ್ ಇದೆ, ಎಲ್ಲರೂ ಬರ್ಕೊಳ್ಳಿ. ಫಸ್ಟ್ ಟರ್ಮ್ sin 4x ಅಲ್ಲ, sin 3x ಬರ್ಕೊಳ್ಳಿ. ಸಾರಿ ಫಾರ್ ದಟ್. ಮೇಕ್ ಎ ಕರೆಕ್ಷನ್. sin 3x ಫಸ್ಟ್ ಟರ್ಮ್. ಬರ್ಕೊಂಡ್ರಾ? ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. So LHS sin 3x plus sin 2x minus sin x. I want everyone to concentrate. Okay, don't be in a hurry to write down. Nodi first. Okay, I will concentrate on these two. I will use the formula of sin c minus sin d. Got it? Sin 3x plus 2 into cos of c plus d by 2. 2x plus x 3x ಆಗುತ್ತೆ. So 3x by 2. ಆಮೇಲೆ sin c minus d by 2. 2x minus x x ಆಗುತ್ತೆ. Right? So it is just going to be x by 2. Is that clear to everybody? Before I continue, can everyone please mention? Yes sir. Yes, sir. Yes, ಯಾರು sir. ಹೇಳಬೇಕು, ಆಮೇಲೆ ನಾನು ಕಂಟಿನ್ಯೂ. ಓಕೆನಾ? Now let me continue. ಇವಾಗ ಅಬ್ಸರ್ವ್ ಮಾಡಿ. ಈಗ sin 2x ಫಾರ್ಮುಲಾ ಏನ್ರಪ್ಪ? 2 sin x cos x ಅಲ್ವಾ? ಹಾಗಾದ್ರೆ ವಾಟ್ ಇಸ್ sin x ಫಾರ್ಮುಲಾ? ಯಾರಾದ್ರೂ ಹೇಳ್ತೀರಾ? ಮಲ್ಟಿಪಲ್ ಟು ಸಬ್ ಮಲ್ಟಿಪಲ್ ಕನ್ವರ್ಟ್ ಮಾಡ್ತೀರಾ? 2 sin x by 2 multiplied by cos x by 2 ಈ ತರ ಬರೀಬೋದಾ? By using this, what will be the formula of sin 3x? 2 sin 3x by 2 multiplied by cos 3x by 2 ಬರೀಬೋದೇನ್ರಿ ಎಲ್ಲರೂ? Yes, sir. Yes, sir. Yes, sir. Yes, sir.
So what I did was ಈ first term ಗೆ ಫಾರ್ಮುಲಾ ನಾ ಇಲ್ಲಿಂದ ತಗೊಳ್ತೀನಿ ಇವಾಗ. Okay, so this will be written as 2 sin 3x by 2 multiplied by cos 3x by 2 plus 2 cos 3x by 2 multiplied by sin x by 2. ಇವಾಗ ಅಬ್ಸರ್ವ್ ಮಾಡಿ, 2 cos 3x by 2, 2 cos 3x by 2 can be taken common. So 2 into cos 3x by 2 common ತೆಗೆದಾಯ್ತು. Remaining is sin 3x by 2 plus sin x by 2. Right? Abhigna Shetty, unmute yourself. ಅಭಿಜ್ಞಾ ಅವ್ರೆ ಅನ್ಮ್ಯೂಟ್ ಮಾಡಿ ಅಂತ ಹೇಳಿದೆ. ಇದು ಒಳ್ಳೆ ಸರಿ. ಅದ್ವೈತ್, ವಿಲ್ ಯು ಟಾಕ್? ಎಲ್ಲ ವರ್ಕ್ ಆಗತ್ರಿ, ಸುಮ್ನೆ ಹೇಳ್ತಾರಪ್ಪ ಸ್ಟೂಡೆಂಟ್. ಓಕೆ, ಯಾರನ್ನ ಕೇಳೋಣ? ಚಿನ್ಮಯ್ ಫ್ರಮ್ ಕಾರ್ಡಿಯಲ್, ಅನ್ಮ್ಯೂಟ್ ಮಾಡ್ಕೊಳ್ತೀರೇನ್ರಿ ಯಾರಾದ್ರು? ಚಂದ್ರಕಲಾ, ಅನ್ಮ್ಯೂಟ್. Nobody is going to talk. Yes, sir. Yeah, who's talking now? Chandrakala, sir. Chandrakala, what is the formula of sin C plus sin D? Sin C plus sin D is equal to 2 sin C plus D by 2 cos C minus D by 2. Very good. ಆ ಫಾರ್ಮುಲಾನ ಈಗ ಇದಕ್ಕೆ ಅಪ್ಲೈ ಮಾಡ್ತೀನಿ ನಾನು. ಓಕೆ, ಸೊ 2 sin, ಇಲ್ಲಿ ನೋಡಿ, C plus D by 2 multiplied by cos C minus D divided by 2. Let's keep on simplifying further. Okay, so 2 multiplied by 2 will be 4 cos 3x by 2 sin. LCM ತಗೊಳ್ಳಿ. LCM ತಗೊಂಡ್ರೆ ಏನಾಯ್ತಿದು? 4x by 2 divided by 2 ಆಗುತ್ತೆ. Multiplied by cos, this will become 2x by 2 divided by 2. Further simplify ಮಾಡ್ಕೊಳ್ಳೋಣ. Right? ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. Right? So what is the remaining thing? 4 cos 3x by 2 multiplied by sin x multiplied by cos x by 2. Is this the required RHS? Check ಮಾಡಿ. Is that the required RHS? Everyone please mention. Yes, sir. Okay, complete ಮಾಡಿ ಹಾಗಾದ್ರೆ. ಕಂಪ್ಲೀಟ್ ಮಾಡಿ, ಅದರಲ್ಲಿ ಏನಾದ್ರೂ ನಿಮ್ಗೆ ಅರ್ಥ ಆಗದೆ ಇರುವಂತದ್ದಿದ್ರೆ ಪ್ಲೀಸ್ ಆಸ್ಕ್ ಮಿ ಒನ್ಸ್ ಅಗೇನ್, ಐ ವಿಲ್ ಎಕ್ಸ್ಪ್ಲೈನ್. ಕಂಪ್ಲೀಟ್ ಅಂಡ್ ಟೈಪ್ ಕ್ಲಿಯರ್. Please mention clear if you have done this. ಮೆನ್ಷನ್ ಮಾಡಿ, ಎಲ್ಲರೂ ಮೆನ್ಷನ್ ಮಾಡಿ. ಏಟ್ 9 10 ಅಸೈನ್ಮೆಂಟ್ ಕೊಟ್ಟಿದ್ದೆ, ಬಟ್ ಈವನ್ ದೆನ್ ಆನ್ಸರ್ಸ್ ಮಾತ್ರ ಡಿಸ್ಕಸ್. ಎಸ್ ಪ್ರಿಯಾಂಕಾ, ಯು ವಾಂಟ್ ಟು ಸೇ ಸಮಥಿಂಗ್ ಆರ್ ಶುಡ್ ಐ ಮೂವ್ ಅಸೈಡ್? ಟೈಪ್ ಮಾಡೋ ಬದಲು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಮ್ಮ, ಆಪ್ಷನ್ ಕೊಟ್ಟಿದ್ದೀನಿ ಎಲ್ಲರಿಗೂ.
Okay. Type number 8. If you have done with this, please type number 8. Let's have a discussion on that. ಯಾರು ಸಾಲ್ವ್ ಮಾಡಿದೀರಾ ನಂಬರ್ 8? ಯಾರಾದ್ರೂ ಒಬ್ರು ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದು. ಕೆಲವರು ಸೈಲೆಂಟ್ ಆಗಿ ಕುತ್ಕೊಂಡೇ ಇರ್ತೀರಾ ಕ್ಲಾಸಲ್ಲಿ. ನೀನು ಯಾವಾಗ್ಲೂ ಮಾಡ್ತೀಯ, ಸುಮ್ಮನೆ ಇರು ರಾಜ್ಕುಮಾರ್. ನೀನು ಸಮೃದ್ಧ್ ಮಾಡಿದಾನೆ, ತನುಶ್ರೀ ಮಾಡಿದ್ದಾರೆ, ಬೇರೆ ಹೆಸರುಗಳು ಹೊರಗಡೆ ಬರ್ಬೇಕಪ್ಪ, ಸುಮ್ಮನೆ ಕುತ್ಕೊಂಡಿರೋದಲ್ಲ. ಐ ವಿಲ್ಲ ಏನ್ ಹೇಳ್ತಿದ್ಯಾ ನೇಹಾ? ಯಾಕೆ ನನ್ಗೆ ಹೇಳ್ತಿದ್ಯಾ? ಬನ್ನಿ ಅದನ್ನ ಫುಲ್ ಹೇಳಮ್ಮ. ಐ ವಿಲ್ ಅಂದ್ರೆ ನಾನು ಏನ್ ಅನ್ಕೊಳ್ಳಿ ಹೇಳು. ಚಂದ್ರಕಲಾ ಮಾಡಿದ್ದಾರೆ. ಓಕೆ ಆಯ್ತು. ಫಸ್ಟ್ ಪ್ರಾಬ್ಲಮ್ 8th one Neha will discuss. Chandrakala, you can discuss with me the 9th one. Okay. Yes, Miss Neha, ಹೇಳಿ. Sir, they have given it in second quadrant, so tan x equal to minus 4/3. Okay, second quadrant alva? Yes, sir. Right. So minus 4 ಇಲ್ಲಿ ಬರ್ಕೊಂಡು 3 ಇಲ್ಲಿ ಬರಿಲ್ಲ? No, sir. Sorry, this will be 4 and this will be minus 3 alva, correct? Yes, sir. Okay ma, triangle complete ಮಾಡಿದ್ರೆ this will be 5? Yes, sir. Plus 5 minus 5? Plus. Why not minus? Why? Because hypotenuse cannot be negative. Who told? You, sir. No, I never said. Sir, you said, sir. I never said. Sir, length will be positive. Sir. I never. No, ನಾನು ಯಾವತ್ತು ಹೇಳಬೇಕಾಗಿದ್ದೇ ಇಲ್ಲ ಅದನ್ನ. It's understood. It's a universal thing. ನಾನು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ಓಕೆನಾ? ರೈಟ್. ಓಕೆ, ಅಲ್ಲಿ ಕಂಡೀಷನ್ ಏನಮ್ಮ ಕೊಟ್ಟಿದ್ದಾರೆ? X lies in X lies in second quadrant ಅಲ್ವಾ? Second quadrant condition ಏನು? 90 degree is less than x and greater than ಹಾಗಾದ್ರೆ x/2 lies in first quadrant. ಸರಿ ಇದೆಯಾ ನೋಡ್ರಿ ನಾನು ಬರ್ದಿರೋದು? It will be pi/4, sir. ಸಾರಿ, pi/4 ಆಗುತ್ತೆ. ಹಾ, ಕರೆಕ್ಟ್. ಸೊ ಇವಾಗ ನೀವೇನ್ ಮಾಡ್ಬೇಕು? sin x/2, cos x/2, tan x/2 ನ ಎಲ್ಲಿ ಕಂಡುಹಿಡಿಬೇಕು ನೀವು? First quadrant. ಓಕೆ ಫೈನ್. ಹಾ ಹೇಳಿ ಹಾಗಾದ್ರೆ. Sir, as we have done it, like 2 sin square x/2 is equal to 1 minus cos x. ಸೊ ಅಲ್ಲಿಂದ ಶುರು ಮಾಡೋಣ. ಒಂದ್ ನಿಮಿಷ. 2 sin square x/2 equal to 1 minus cos x. ವೆರಿ ಗುಡ್. Sin x/2 is root of 1 minus cos x/2. Root of 1 minus cos x/2 divided by 2. ಸರಿನಾ ನೋಡಿ? Sir, ಬರೀ x ಅಷ್ಟೇ, cos x ಅಷ್ಟೇ. Cos x ಅಷ್ಟೇ. ವೆರಿ ಗುಡ್. ಓಕೆ. Sir, you have to find the cos actually from the. ಓಕೆ. cos x ಏನಮ್ಮ ಇಲ್ಲಿಂದ? It is minus 3/5. ಓಕೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 plus 3/5 ಆಗುತ್ತೆ divided by 2. ಸಿಂಪ್ಲಿಫೈ ಮಾಡಿದ್ಮೇಲೆ ಹೇಳಮ್ಮ. 2/√5. 2/√5. ಓಕೆ ಫೈನ್. ಇದು sin x/2 ಆಯ್ತು. ನೆಕ್ಸ್ಟ್ Cos is like 2 cos square x/2 is 1 plus cos x. ಹೇಳಮ್ಮ ಡೈರೆಕ್ಟ್ ಆಗಿ. Okay, 1 plus cos x/2. ಓಕೆ, ವ್ಯಾಲ್ಯೂ ಹೇಳ್ಬಿಡು. It is 1/√5. I want everyone to just say yes or no for these two values. If it's correct, please mention yes. Correct, sir. Yes, sir. Correct, sir. Sir. ಎಲ್ಲರೂ ಮೆನ್ಷನ್ ಮಾಡಿ if it's correct. 4 ಜನ ಮಾತಾಡೋದು. 4 ಜನ ನನ್ನ ಸ್ಟೂಡೆಂಟ್ಸ್ ಅಪ್ಪ. Yes, sir. ಮಾಡಿ ಎಷ್ಟು ದಿನ ಮಾಡ್ತೀರಾ? ನಾನ್ ನಿಮ್ಗೆ ಆನ್ಲೈನ್ ಅಲ್ಲಿ ಪಾಠ ಮಾಡೋವರೆಗೂ ಅಲ್ವಾ? ಒಂದಂತೂ ನಿಜ, ನಾನು ಎಲ್ಲಾರ್ಗೂ ಪಾಠನು ಎಲ್ಲಾ ಕಾಲೇಜ್ಗೂ ಬರಲ್ಲ. ಯಾವ್ದೋ ಒಂದ್ ಕಾಲೇಜ್ಗೆ ಹೋಗ್ತೀನಿ. ಅದು ಸಸ್ಪೆನ್ಸ್. ಯಾವ ಕಾಲೇಜ್ಗೆ ಹೋಗ್ತೀನಿ ಗೊತ್ತಿಲ್ಲ. ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ವಾಟ್ ನೇಹಾ? AC, sir, AC. ಅಯ್ಯಯ್ಯೋ, ಏನ್ ಆಸೆ ಜನಗಳಿಗೆ. ಇವಾಗ ಇಲ್ಲಿ ರಿಪ್ಲೈ ಕೇಳಿದ್ರು ಕೊಡಲ್ಲ ಅಲ್ವಾ? ನೀ ಯಾಕೆ ಬರ್ಬೇಕು? ಕೊಡ್ತಾ ಸರ್. ಏನ್ ಸುಜಲ್? ರಿಪ್ಲೈ ಬರ್ತಿದೆ. ಅದಕ್ಕೆ ಹೇಳೋದು 4 ಜನ ಮಾತಾಡೋದು ನನ್ನ ಕ್ಲಾಸ್ ಅಲ್ಲಿ. ಬೇರೆಯವ್ರಿಗೆ ಬಾಯಿಗೆಲ್ಲ ಪಟ್ಟಿ ಕಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಯಾರ್ರಿ ಮಾತಾಡ್ತಾ ಇರೋದು? ಹೇಮಶ್ರೀನಾ? ಎಸ್ ಹೇಮಾ, ಟೆಲ್ ಮಿ. ಹೇಮಾ ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್, ಬಿಡಿ, ಪರವಾಗಿಲ್ಲ. ಪ್ರಾಬ್ಲಮ್ ನಂಬರ್ 9 ಡಿಸ್ಕಸ್ ಮಾಡೋಣ. ಐ ಥಿಂಕ್ ಚಂದ್ರಕಲಾ ಡಿಸ್ಕಸ್ ಮಾಡಿ. ಬೇಡ, tan x/2. ಓ, tan x/2 ಬರೀಬೇಕಲ್ವಾ? ಸಾರಿ. ಹೇಳಮ್ಮ. Sir, it is equal to 2.
ಮತ್ ಗೊತ್ತಿರ್ಬೇಕಲ್ಲ ಬಿಡಮ್ಮ. tan x by 2 equal to 2. ಸರಿನಾ? Sir. Will everyone accept all the three values? Is it correct? Correct, Please say sir. yes or no. Correct, ಬೇಗ. sir. Yes, sir. Yes, sir. Okay pa, right. Yes, sir. So number 9 ಯಾರು ಡಿಸ್ಕಸ್ ಮಾಡ್ತೀರಾ? Me, sir. Yes, who is this me? Chandrakala, sir. Yes, Chandrakala, tell me. So cos x ಇಂದ ಶುರು ಮಾಡೋಣ. ಕಂಡೀಷನ್ cos x is given as -1/3. ಯಾವ ಕ್ವಾಡ್ರೆಂಟ್ ಅಮ್ಮ? Third quadrant, sir. So third quadrant ಅಲ್ಲಿ ಟ್ರಯಾಂಗಲ್ ಕಂಪ್ಲೀಟ್ ಮಾಡೋಣ. Yes, sir. x ಅಂತ ತಗೊಂಡ್ರೆ -1/3 ಅಲ್ವಾ? -1 ಇಲ್ಲಿ ಕೊಡ್ಲಾ? Yes, sir. This is 1 ನಿಮಿಷ 3 ಅಲ್ವಾ? So this is -1, this will be 3. Opposite ಅಲ್ಲ, adjacent ಅಲ್ವಾ? This is -1. Okay ma. Opposite ಎಷ್ಟು ಬರುತ್ತೆ ಹೇಳಮ್ಮ? Opposite will be sir. ಬರೀ ಕಾಸ್ ರಿಕ್ವೈರ್ಡ್ ಇರೋದಲ್ವಾ ಸರ್? ಸೈನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ನಾವು. cos x/2 ನ 1 + cos x/2 ಆ ರೀತಿ ನೀವು ಹಂಗೊಂಡು ಹೋಗ್ತೀರಾ ಡೈರೆಕ್ಟ್ ಆಗಿ? ಬೇಡ, ನನ್ಗೆ ಈ ಮೆಥಡ್ ಹೇಳ್ಕೊಡಿ ನೀವು. ಓಕೆ ಸರ್. ನೀನು ಇವಾಗ ನನ್ಗೆ ಒಂದು ವಿಷಯ ಹೇಳು. ಎಲ್ಲಿಂದ ನೋಡ್ಕೊಂಡು ಬರ್ದಿದ್ಯಾ ನೀನು? ಫಸ್ಟ್ ಅದನ್ನ ಹೇಳ್ಬಿಡು. No, be honest. ಹೇಳ್ತಾ ಇದ್ದೀನಿ ಸರ್. ಪ್ರಾಮಿಸ್ ಸರ್. ನಾನು ಓನಾಗಿ ಮಾಡಿದ್ದೆ ಸರ್. ನೀವು ಓನಾಗಿ ಮಾಡಿದ್ರಾ? ಯಾಕಂದ್ರೆ ನಾನು ಆ ಮೆಥಡ್ ಹೇಳ್ಕೊಟ್ಟಿಲ್ಲ ನಿಮ್ಗೆ. ಸರ್ ನೀವು ಫಾರ್ಮುಲಾಸ್ ಬರ್ಸಿದ್ದೀರಾ ಸರ್? 4th one ನೋ ಪ್ರಾಬ್ಲಮ್, ಮಾಡ್ಬೇಕಾದ್ರೆ ಈ ಮೆಥಡ್ ಮಾಡೋಣ. ನಾನು ನಿಜವಾಗ್ಲೂ ಯಾವ್ದ್ರಿಂದ ಇಟ್ಸ್ ಓಕೆ, ಐ ವಾಸ್ ಜಸ್ಟ್ ಜೋಕಿಂಗ್. ಓಕೆ, ಇವಾಗ ಹೇಳು ಆಪೋಸಿಟ್ ಎಷ್ಟು ಬರುತ್ತೆ? √8. ವಿಲ್ ಎವ್ರಿವನ್ ಆಕ್ಸೆಪ್ಟ್ ದಿಸ್? Yes, sir. ಪ್ಲಸ್ √8 ಮೈನಸ್ √8? ಪ್ಲಸ್ ಮೈನಸ್ Minus, sir. ಮೈನಸ್ ತಗೋಬೇಕು, ಯಾಕಂದ್ರೆ ನೆಗೆಟಿವ್ y ಆಕ್ಸಿಸ್ ಮೇಲೆ ಇದೆ, ರೈಟ್? ಇದರಿಂದ ಏನ್ ಡಿಫೈನ್ ಮಾಡ್ತೀರಾ? ಏನು ಬೇಡ, cos x ಗೊತ್ತು, ಅದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ cos x. ಸೊ ಮತ್ತೇನ್ ಡಿಫೈನ್ ಮಾಡೋದೆಲ್ಲ ಏನ್ ಬೇಡ, ಡೈರೆಕ್ಟ್ ಆಗಿ ಫಾರ್ಮುಲಾಗೆ ಹೋಗೋಣ. ಚಂದ್ರಕಲಾ ಸ್ಟಾರ್ಟ್. ಎಸ್ ಸರ್. ಈ ತರ ಬರಿಲಮ್ಮ? sin x/2 is equal. ಎಸ್ ಸರ್. ಹೇಳು. 4/3 into 1/2. ಓಕೆ, ಫೈನಲ್ ಆಗಿ ಹೇಳಮ್ಮ. x/2 ಏನ್ ಬರುತ್ತೆ? sin x/2 √2/√3 ಬರುತ್ತೆ ಸರ್. √2/3 ಬರುತ್ತಾ? ಸರ್. ಓಕೆ, cos x/2 cos -1/√3 ಬರುತ್ತೆ ಸರ್. -1/√3 ನಾ ಮೈನಸ್ ಬರುತ್ತಾ? ಸರ್. ಆರ್ ಯು ಶೋರ್? Sir, plus ಬರುತ್ತೆ sir. It is in Plus second plus quadrant. ಇಲ್ಲಮ್ಮ, ಇಲ್ಲಿ ನೋಡು. ಓ, ಸೈನ್ ಆಮೇಲೆ Sir, ಚೆಕ್ ಮಾಡ್ಕೊಳ್ಳೋಣ. ಸೈನ್ ಚೆಕ್ ಮಾಡೋಣ. okay. ಸೈನ್ ಚೆಕ್ ಮಾಡೋಣ. ನೀವು ಹೇಳಿದ್ ಸರಿ ಇದೆ, ಸೈನ್ ಚೆಕ್ ಮಾಡ್ತೀನಿ. 1 - 1/3 / 2 ಆಗುತ್ತೆ. ಸೊ ನೀವು LCM ತಗೊಂಡ್ಮೇಲೆ 3 - 1 2 ಬರುತ್ತೆ. ಸೊ 2/3 1/3, ರೈಟ್? ಬಟ್ ದಿಸ್ ಲೈಸ್ ಇನ್ ಯಾವ ಕ್ವಾಡ್ರೆಂಟ್? Second quadrant sir. ಸೆಕೆಂಡ್ ಕ್ವಾಡ್ರೆಂಟ್. ಯಾವ್ದ್ರಲ್ಲಿ ಡಿಸ್ಕಷನ್ ನಡೀತಾ ಇರೋದು ಹೇಳಿ? ಥರ್ಡ್ ಕ್ವಾಡ್ರೆಂಟ್ ಡಿಸ್ಕಷನ್. ಸರ್ ಅದು x/2. ನಾನು ಕೇಳ್ತಾ ಇರೋದು ಡಿಸ್ಕಷನ್ ಇಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಯಾವ ಕ್ವಾಡ್ರೆಂಟ್ ನಾನು ಬರಿಬೇಕಾಗಿರೋದು? 1 ನಿಮಿಷ. ಥರ್ಡ್ ಕ್ವಾಡ್ರೆಂಟ್ ಕಂಡೀಷನ್ 180 is less than x less than 270. x is greater than 180 less than 3π/2, ಕರೆಕ್ಟಾ? Yes sir. ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ π/2 less than x/2 less than 3π/4. Yes sir. ಯಾವ ಕ್ವಾಡ್ರೆಂಟ್ ಆಗಾದ್ರೆ? Second quadrant. ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಇಸ್ ಪಾಸಿಟಿವ್ ನೆಗೆಟಿವ್? Positive. ಪಾಸಿಟಿವ್. ಸೊ ಅದಕ್ಕೋಸ್ಕರನೇ ಪ್ಲಸ್ ಹಾಗೆ ಬಿಟ್ಬಿಟ್ಟು ಇದನ್ನ. ಬಟ್ ಇದು ನಿಮ್ಗೆ ಆಕ್ಚುಲಿ ಇದು ಸಾಲ್ವ್ ಮಾಡಿದ್ರೆ ಪ್ಲಸ್ ಬರುತ್ತೆ. ಬಟ್ ಕಾಸ್ ಇಸ್ ನೆಗೆಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಆನ್ಸರ್ ಏನ್ ಬರೀಬೇಕು? -1/√3. ವೆರಿ ಗುಡ್, ವೆರಿ ಗುಡ್. ಎಲ್ಲರಿಗೂ ಅರ್ಥ ಆಯ್ತೇನ್ರಿ? Yes, sir. Yes, sir. ಯಾರಿಗಾದ್ರೂ Yes, sir. ಇನ್ನೊಂದ್ಸಲ ಎಕ್ಸ್ಪ್ಲನೇಷನ್ ಬೇಕಾ? Anybody wants an explanation once again? Yes, Neha, tell me. Yes, Chandrakala, tell me. Sir, tan x/2 is -1/√2. Very good. -1/√2. Hope all of you got it. Okay, right? If you have finished this one, please type number 10. And who will discuss at the same time? Samruddha? Okay, Samruddha. All of you type number 10. All of you type number 10 if you have finished this one.
Sir, previous problem tan x by 2 minus root 2, sir. ಮೈನಸ್ Root 2. Minus root 2. ಮೈನಸ್ ರೂಟ್ ಚಂದ್ರಕಲಾ ಬೇರೆ ಹೇಳಿದ್ರಾ? ಹೌದು ಸರ್. ನೋ ಪ್ರಾಬ್ಲಮ್. ಓಕೆಪಾ, ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ ನಂಬರ್ 10 ಸ್ಟಾರ್ಟ್ ಮಾಡ್ರಿ. ಏನ್ರಿ ಕೊಟ್ಟಿರೋದಲ್ಲಿ? Sin x equals 1 by 4, x in quadrant 2. ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟಾ? Second quadrant. Yes, sir. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ರಯಾಂಗಲ್ ಕಂಪ್ಲೀಟ್ ಮಾಡೋಣ. Yes, sir. ಸೊ ಇದು x ಆದ್ರೆ ಇದು 1 ಇದು 4 ಇದೆಷ್ಟು ಬರುತ್ತಪ್ಪ? Minus root 15. ಮೈನಸ್ ರೂಟ್ 15. 15. Yes, sir. 15. ಓಕೆ, ನಾವು ಎಲ್ಲಿಂದ ಶುರು ಮಾಡೋಣ ಈಗ? Sir, pi by 2 is ಕಂಡೀಷನ್ ಫಸ್ಟ್ ಡಿಸ್ಕಸ್ ಮಾಡಬೇಡ. x ಲೆಸ್ ದನ್ ಆರ್ ಈಕ್ವಲ್ ಟು pi by 2, ರೈಟ್? ಗ್ರೇಟರ್ ದನ್ ಆರ್ ಈಕ್ವಲ್ ಟು pi, therefore x by 2 less than or equal to pi by 4, greater than or equal to pi by 2. ಯಾವ quadrant ಅಪ್ಪ? first quadrant, sir. That means whatever value we write, it should be positive only. Positive. Okay, start. The sin x by 2 is equal to root of 1 minus cos x by 2. Okay. So we'll get it as root of 8 plus 2 root 15 by 4. No, cos x by 2 values ಬರೆಯೋಣ ಇಲ್ಲಿ. Okay, sir. Root 15 by 4 correctಾ? Yes, sir. 15 goes. So LCM ತಗೊಂಡ್ಮೇಲೆ 4 LCM plus root 15 divided by 8. ಓಕೆನಾ? Sir, into 2 numerator and denominator ಮಾಡಿದ್ರೆ 16 ಆಗುತ್ತೆ sir denominator. So we can write it as 4. It's okay, no problem. ಬಿಡು, ಪರವಾಗಿಲ್ಲ. Cos x by 2 ಹೇಳಿ ಇವಾಗ. Sir, cos x by 2 is root of cos x plus 1 by 2. So it will be minus root 15 by 4 plus 1 by 2. 4 minus root 15 by 2. Is it okay? Yes, sir. Yes, sir. Is it okay? Yes. Okay pa, tan x by 2. So tan x by 2 is 8 plus 4. Root of 4 plus root 15 divided by 4 minus root 15. Minus Is root it okay? 15. Yes, sir. ಬೇಕಾದ್ರೆ rationalize ಮಾಡ್ಕೊಳ್ಳಿ. Sir, rationalize ಮಾಡಿದ್ರೆ 4 plus root 15 ಬರ್ತಿದೆ. ಏನಪ್ಪಾ? Rationalize ಮಾಡಾದ್ಮೇಲೆ 4 plus root 15. 4 plus root 15. 4 plus root 15 ಬರುತ್ತೆ. Okay. That's okay. So if everyone has done this, if it's correct, please mention. See, ಯಾರಾದ್ರೂ ಕಾಪಿ ಮಾಡ್ತಾ ಇದ್ರೆ ಸಾರಿ ಸರ್, ನೀವೇನು ಕಲ್ತಿಲ್ಲ, ದಟ್ಸ್ ಫಾರ್ ಶೋರ್. ಓಕೆ, ನಿಜವಾಗ್ಲೂ ನೀವು ಮಾಡಿದ್ರೆ ನಾನಲ್ಲ, ನೀವು ಖುಷಿ ಪಡ್ತೀರಾ, ನಾನಲ್ಲ. ಓಕೆ, please type it's clear if you are finished writing or done. Please mention. No, Done, sir. all of you mentioned. ಎಲ್ಲರೂ 105 ಜನ, ನಾನು ಬಿಟ್ಟು 104 ಜನ, 104 ಜನ. That means 104 students have to mention. Done, sir. No, everyone Done, type done ಅಂತ type ಮಾಡಿ ಎಲ್ಲರೂ. Everyone will type it. I want 104 replies. Very good. Come on, keep doing. Yes, super. ಇನ್ನು ಆಗಿಲ್ಲ, 104 ಆಗಿಲ್ಲ. Come on. ಚಿನ್ಮಯ್, where are you sitting today? ಹೊಲದಲ್ಲಿದ್ದೀರಾ ಇಲ್ಲ ಮನೆಯಲ್ಲಿದ್ದೀರಾ? Where are you, ಚಿನ್ಮಯ್? ಸರ್, ಮನೆಯಲ್ಲಿ. ಓ, ಪರವಾಗಿಲ್ಲ. ಇವತ್ತು ಮನೇಲಿ ಕುತ್ಕೊಂಡಿದ್ದೀರಾ? ಯಾಕೆ ಹೋಗಿಲ್ವಾ ಹೊಲಕ್ಕೆ? ಹುಷಾರಿರ್ಲಿಲ್ಲ. What happened, man? Are you okay? ಸರ್, ಜ್ವರ, ನೆಗಡಿ, ಕೆಮ್ಮು. ಫೈನ್, ಅಷ್ಟಿದ್ರೆ ಓಕೆ. ಬೇರೆ ಏನು ಇಲ್ಲ ತಾನೆ? ಆಮೇಲೆ ಇಲ್ಲ ಸರ್, ಅದು ಇಲ್ಲ ಸರ್, ಅವತ್ ರಾತ್ರಿ ಫಂಕ್ಷನ್ ಇತ್ತು. ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನೆಗಡಿ ಆಗಿದೆ. ಕೋಲ್ಡ್ ಅಲ್ಲಿ ಓಡಾಡಿದೀರಾ? ಕೋಲ್ಡ್ ವೇವ್ಸ್ ಅಲ್ಲಿ? ಎಸ್ ಸರ್. ಹುಷಾರಾಗಿರ್ರಿ ರೀ. ಓಕೆ. ಸೊ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಆಯ್ತು, ನಾವು ಈ ಚಾಪ್ಟರ್ ಕೊನೆ ತಲುಪಾಯ್ತು. ಸೊ ನಾನು ನಿನ್ನೆ ಹೇಳಿದ್ದೆ ಎಲ್ಲಾರ್ಗು,
ಏನೇನು ರಿಮೈನಿಂಗ್ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಮನ್ನ ಮತ್ತೆ ಕೇಳ್ತೀನಿ, ಯಾವ್ದಾದ್ರು ಪ್ರಾಬ್ಲಮ್ ಆಗ್ಲಿ ಇಲ್ಲ ಯಾವ್ದಾದ್ರು ಟಾಪಿಕ್ ಆಗ್ಲಿ ನಿಮಗೆ ಮತ್ತೆ ಏನಾದ್ರು ಡಿಸ್ಕಷನ್ ಬೇಕಾ, ಪ್ಲೀಸ್ ಲೆಟ್ ಮಿ ನೋ. ಯಾರಾದ್ರೂ ಪರ್ಟಿಕ್ಯುಲರ್ ಸರ್ ನನ್ಗೆ ಇದನ್ನ ಹೇಳ್ಕೊಡಿ, ಪ್ರಾಬ್ಲಮ್ ಅರ್ಥ ಆಗ್ಲಿಲ್ಲ, ಯಾರು ಹೇಳಕ್ ಸಾಧ್ಯ ಗೊತ್ತಾ? ಯಾರು ರಿವೈಸ್ ಮಾಡಿರ್ತಾರೋ ಅವ್ರು ಹೇಳಕ್ ಸಾಧ್ಯ. ಹೇಳಿ, if you want an explanation of anything once again, or if you still feel this topic or this column is difficult for me, please let me know, I can explain. Unmute ಮಾಡ್ಕೊಂಡು ಮಾತಾಡಬಹುದು, ಸುಮ್ಮನೆ ಕೂತ್ಕೊಂಡ್ರ ಪ್ರಯೋಜನ ಇಲ್ಲ. Okay, so you can unmute and you can talk. Anywhere you feel this has to be explained once again. ನಿನ್ನ ಹೋಮ್ ಎಕ್ಸರ್ಸೈಸ್ ಡಿಸ್ಕಸ್ ಮಾಡ್ತಿದ್ದೀನಿ ಈಗ. ನೇಹಾ, ಹೋಮ್ ಎಕ್ಸರ್ಸೈಸ್ ಆಮೇಲೆ ಮಾತಾಡೋಣ. ಫಸ್ಟ್ ಲೆಟ್ ಮಿ ಕ್ಲಿಯರ್ ದಿಸ್ NCERT ಪಾರ್ಟ್. ನೋ ಹೋಮ್ ಎಕ್ಸರ್ಸೈಸ್ ಯಾವಾಗ ಬೇಕಾದ್ರೂ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಲೆಟ್ ಮಿ ಜಸ್ಟ್ ಮೇಕ್ ಶೋರ್ ಯು ಹ್ಯಾವ್ ಲರ್ನ್ ದಿಸ್. ಈಗಲೂ ಟೈಮ್ ಕೊಡ್ತಿದ್ದೀನಿ, ಕ್ವಿಕ್ ಆಗಿ ರಿವೈಸ್ ಮಾಡಿ ಫ್ರಮ್ ದ ಬಿಗಿನಿಂಗ್ ಇಂದ. ಓಕೆ, ನೋಡಿ ಇನ್ನು ಯಾವ್ದಾದ್ರು ಎಕ್ಸ್ಪ್ಲನೇಷನ್ ಮತ್ತೆ ಬೇಕು ಅನ್ಸಿದ್ರೆ ಕೇಳಿ. ಸ್ಟಾರ್ಟ್ ಮಾಡಿ ಎಲ್ಲರೂ. ಟೈಮ್ ಇದೆ, ನಮ್ಮ ಹತ್ರ ಆರಾಮಾಗಿ ಟೈಮ್ ಇದೆ ಇನ್ನು. ಓಕೆ, so I'm not in a hurry to start anything new today. Okay, so I just want to make sure my students have learned the thing whatever been done so far. So please go through and ask me for explanation of anything once again. In between, let me ask you one thing. Honest ಆಗಿ ಎಲ್ಲರೂ ರಿಪ್ಲೈ ಮಾಡಬೇಕು. ನೀವು ಟ್ರಿಗ್ನೋಮೆಟ್ರಿ ಪ್ರಾಜೆಕ್ಟ್ ಮಾಡಿ ಎಲ್ಲರೂ ಎಲ್ಲೆಲ್ಲೋ, ಕೆಲವರು ಎಲ್ಲರೂ ಪೇಸ್ಟ್ ಮಾಡಿರಲ್ಲ ಮನೆಯಲ್ಲಿ, ಕೆಲವ್ರಿಗೆ ಪರ್ಮಿಷನ್ ಸಿಕ್ಕಿರಲ್ಲ, ಕೆಲವರು ಸೋಂಬೇರಿಗಳು ಮಾಡಿರಲ್ಲ, ಆಯ್ತಾ? ಅದನ್ನ ಬರ್ದು ಅಲ್ಲಿ ಎಲ್ಲೋ ಒಂದ್ ಕಡೆ ಪೇಸ್ಟ್ ಮಾಡಿ, ಅದರಿಂದ ನಿಜವಾಗ್ಲೂ ನಿಮ್ಗೆ ಏನಾದ್ರು ಯು ಥಿಂಕ್ ದಟ್ ಯು ಗಾಟ್ ಬೆನಿಫಿಟೆಡ್ ಔಟ್ ಆಫ್ ಇಟ್? ವಾಸ್ ಇಟ್ ಯೂಸ್ಫುಲ್? ವಾಸ್ ಇಟ್ ಹೆಲ್ಪ್ಫುಲ್? ಪ್ಲೀಸ್ ಲೆಟ್ ಮಿ ನೋ. ನೋ ಟೈಪ್ ಬೇಡ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಹಲೋ ಸರ್. ಎಸ್ ನಾಪಿತಾ, ಟೆಲ್ ಮಿ. ಸರ್, ನಾನು ಟೇಬಲ್ ಮುಂದೆ ಅಂಟಿಸಿದೀನಿ. ಸರ್, ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಫಾರ್ಮುಲಾಸ್ ಹಿಡ್ಕೊಂಡಾಗ ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ವೆರಿ ಗುಡ್. ಓಕೆ, ಎಸ್, ಬೇರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ಸ್ ಆನ್ ದಟ್ ಪ್ರಾಜೆಕ್ಟ್. ಅದು ನಿಜವಾಗ್ಲೂ ನಿಮ್ಗೆ ಹೆಲ್ಪ್ ಆಗ್ತಿದ್ಯಾ? ಸರ್, ಹೇಳಮ್ಮ. ಇದು ಗೋಡೆಗೆ ಪೇಸ್ಟ್ ಮಾಡಕ್ ಬಿಡ್ಲಿಲ್ಲ ಸರ್, ಬಟ್ ಆದ್ರೆ ನಾನು ಕಿಟಕಿಗೆ ಹಾಕ್ದೆ ಸರ್. ಓಕೆ, ಎವ್ರಿ ಡೇ ರೂಮಿಗೆ ಎಂಟರ್ ಆಗಿದ ತಕ್ಷಣ ಎಲ್ಲ ಬಯಾಲಜಿದು ಹೇಳಿದ್ದಾರೆ, ಸೊ ಅದ್ರದ್ದು ಮತ್ತೆ ಮಾತು ಎಲ್ಲ ಒಂದ್ಸತಿ ಕ್ಲಾಸ್ ಮಾಡಕ್ಕೆ. ನಿಜವಾಗ್ಲೂ ನಿಮ್ಗೆ ಅನಿಸ್ತಾ ಇದೆಯಮ್ಮ ನಾನು ಮಾಡಿರೋದು ನಿಜವಾಗ್ಲೂ ನನ್ಗೆ ಹೆಲ್ಪ್ ಆಗ್ತಿದೆ ಅಂತ ನಿಮ್ಗೆ ನಿಜವಾಗ್ಲೂ ಅನಿಸ್ತಿದ್ಯಾ? ಹಾ ಸರ್. ವೆರಿ ಗುಡ್, ದಟ್ಸ್ ಇಟ್. ಅಷ್ಟೇ ಇಂಟೆನ್ಷನ್, ಬೇರೆ ಏನಿಲ್ಲ. ಶರೀತ್, ಅನ್ಮ್ಯೂಟ್ ಅಂಡ್ ಟಾಕ್. ನೋಬಡಿ ವಿಲ್ type anything, it will take long time, so you share your experience. Unmute and talk. Oh, I can't unmute. Okay, yes sir, every day before going to bed I will revise. Very good Sharit, super. Okay, who else next? ಅಂದ್ರೆ ಅಷ್ಟೇ ಜನ ಬೆನಿಫಿಟ್ ಆಗಿರೋದು, ಬೇರೆ ಯಾರಿಗೂ ಆಗಿಲ್ವಾ? ಕಮ್ ಆನ್, ಸ್ಪೀಕ್ ಔಟ್. ಮಾತಾಡ್ರಿ ಸರ್. ಪ್ರತಿಯೊಂದು ಸಬ್ಜೆಕ್ಟ್ ಪ್ರತಿಯೊಂದು ಚಾಪ್ಟರ್ದು ಹಿಂಗೆ ಚಾರ್ಟ್ ಮಾಡಿಸಿ ಸರ್, ತುಂಬಾ ಅಂಟಿಸ್ಕೊಬೇಡ. ಸೈಡ್ ವಾಲ್ ಖಾಲಿ ಇರಲ್ಲ ಸರ್. ಅಲ್ಲ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ನನ್ನನ್ನು ಬಂದ್ಬಿಟ್ಟು ಪೇಂಟಿಂಗ್ ಚಾರ್ಜಸ್ ಕೇಳ್ತಾರ ಆಮೇಲೆ. ಅಲ್ಲ ಸರ್, ಅಂದ್ರೆ ಬಿಟ್ಟಿಲ್ಲ Stick ಸರ್ ಮಾಡಲ್ಲ ಮಾಡಕ್ಕೆ, sir. ಬಟ್ ಸ್ಟಿಕ್ ಮಾಡಿಲ್ಲ ಸರ್. ಅಂದ್ರೆ ಸುಮ್ನೆ ಅದು ರೋಲ್ ಮಾಡಿ ಇಟ್ಟಿದ್ದೀನಿ, ಬೆಳಿಗ್ಗೆ ಓಪನ್ ಮಾಡಿ ನೋಡಿದ್ರೆ ಒಂದ್ 5 ನಿಮಿಷ ಮುಗೀತು. ಆಮೇಲೆ ಏನೋಪ್ಪ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ರೆ, ಇಲ್ಲ ಅದರಿಂದ ನಿಮ್ಗೆ ಉಪಯೋಗ ಆಗ್ತಿದ್ರೆ ನನಗ್ ಖುಷಿ ಜಾಸ್ತಿ ಆಗುತ್ತೆ. ಉಪಯೋಗ ಆಗ್ತದೆ ಸರ್. ಸರ್, ಉಪಯೋಗ ಆಗ್ತಿದೆ ಸರ್. ವೆರಿ ಗುಡ್. ಇಷ್ಟೇನಾ ಮಾತಾಡೋರು? ಎಲ್ಲಾರು ಇದಾರೆ, ಆದ್ರೆ ಮಾತಾಡೋರು ಮಾತ್ರ ಕೆಲವರು. ಸೋ ಸ್ಯಾಡ್. ಎಸ್, ಕಮ್ ಆನ್ ಎವ್ರಿವನ್, ಮಾತಾಡ್ರಿ ರೀ. ನಾವು ಒಬ್ಬೊಬ್ರು ಹೆಸರು ಹಿಡಿದು ಕರಿಬೇಕಾ? ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದು ಚೆನ್ನಾಗಿರುತ್ತಪ್ಪ. ನಾ ಎಷ್ಟೋ ಜನದ ಹೆಸರು ಕರೆದೇ ಇಲ್ಲ ಇದುವರೆಗೂ. ಓಕೆ, ಇಟ್ ಡಸಂಟ್ ಮೀನ್ ಯು ಆರ್ ನಾಟ್ ಮೈ ಸ್ಟೂಡೆಂಟ್ಸ್ ಅಂತ ಅಲ್ಲ, ಖಂಡಿತ ನೀವೆಲ್ಲ ಸ್ಟೂಡೆಂಟ್ಸೇ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ರಿಫಾ, ಆರ್ ಯು ದೇರ್ ಮಾ? ಐ ಡೋಂಟ್ ನೋ ವೆದರ್ ರಿಫಾ ಹ್ಯಾಸ್ ಡನ್ ದಟ್ ಪ್ರಾಜೆಕ್ಟ್ ಆರ್ ನಾಟ್.
No, Rifa is not attending today. Yeah, others please talk now. Tejaswini, sir, it is very helpful, sir. ಹಾ ಮಾತಾಡಿ. ಈಗ ನಾನು ಒಬ್ಬೊಬ್ಬರನ್ನು ಮಾತಾಡಕ್ಕೆ ಹೇಳ್ತೀನಿ, ಆಮೇಲೆ ಓಕೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ, ಇಲ್ಲ ಅಂದ್ರೆ ಸೆಷನ್ ಇಂದ ಆಚೆ ಹಾಕ್ಬಿಡ್ತೀನಿ ಅಂತೀನಿ. ಅದು ಬ್ಲಾಕ್ ಮೇಲ್ ಆಗುತ್ತೆ. ದಟ್ ವೋಂಟ್ ಬಿ ಗುಡ್. ನೋಡ್ರಿ ಎಷ್ಟು ಹೇಳಿದ್ರು ಮಾತಾಡಲ್ಲ ಅಂತಾರೆ. ಏನ್ ಯೋಚನೆ ಮಾಡ್ತಿದ್ದೀರಾ ಏನ್ ಮಾತಾಡ್ಲಿ ಅಂತ? ಎಕ್ಸ್ಪೀರಿಯನ್ಸ್. ಎಸ್ ಹೇಳಮ್ಮ. Sir, I've pasted it in front of my bed, sir. Okay, so once before going to sleep, I'll tell all the formulas, and once after waking up also, I'll tell all. Keep doing this, aste. Okay. Yes, sir. Definitely, you will realize the benefit later on. Definitely will realize. Yes, okay. sir. ಇವತ್ತು ನನ್ನ ಪ್ರಕಾರ ಎಷ್ಟೋ ಜನ ಇಲ್ಲಿ ಕುತ್ಕೊಂಡಿರೋ 90% ಆಫ್ ದ ಸ್ಟೂಡೆಂಟ್ಸ್ಗೆ ಫಾರ್ಮುಲಾ ಗೊತ್ತು. I believe, I trust. Okay. 90% of the students, those who are sitting right now, they know the formulas. So ನಿಮ್ ಫಾರ್ಮುಲಾ ಕಲ್ತಿದ್ದೀರಾ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆಯಲ್ವಾ? Can you tell me how you got this confidence actually? ಹೇಗೆ ಕಲ್ತ್ಕೊಂಡ್ರ ಅದನ್ನ ಹೇಳ್ತೀರಾ? ಯಾರಾದ್ರೂ ಒಬ್ರು ಆನೆಸ್ಟ್ ಆಗಿ ಒಬ್ರು ರಿಪ್ಲೈ ಕೊಡಿ ನಂಗೆ ಸಾಕು. Practicing. How you practiced? You told us, sir, 5 times we should write. Sir, by giving the project, we got more interest in the things and we practiced, sir. We got Very the good. formulas. Very good, very good. Ruksar, can you unmute and talk, Ruksar? By talking regularly to the formulas, sir. I like it. Non statement. Napka itkondidare, madam. ಸರ್ ನಾನು ಅದನ್ನೇ ಅಂದೆ, ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತೀಯಾ ಅಂತ ಅಂದ್ರಿ. ಯಾರೋ ನಾನು ಹಂಗ ಅಂದಿದ್ದೆ, ನೀವೇ ಅಂದ್ರಿ ಸರ್. ಇರ್ಲಿ ಬಿಡ್ರಿ, ಪರವಾಗಿಲ್ಲ. ಎಲ್ರಿ ಪಾಟೀಲ್ ಕಾಣಿಸ್ತಾ ಇಲ್ಲ ಇವತ್ತು? ಶಿಫಾ ಕಾಲಿಂಗ್ ಫಾರ್ಮುಲಾಸ್. ವೆರಿ ಗುಡ್ ಶಿಫಾ, ಕೀಪ್ ಕಾಲಿಂಗ್ ದೆಮ್. ಮಾತಾಡ್ತಾ ಇರಿ ಅವಾಗವಾಗ. ಬಿ ಇನ್ ಟಚ್ ವಿತ್ ದೆಮ್. Sir, since we have pasted them in front of us, no, sir, they'll be always in front of us, and whenever we want, we can talk. If we pass by, also we'll see, we'll tell hi, and then we'll Yes. learn the. Very good, very good, very good. Keep doing that. Sir, Yes, Neha, ಹೇಳಿ. ಇದು ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಆಫ್ ದ ಫಾರ್ಮ್ ಅಂತ ಇದೆಯಲ್ಲ, ಅದೇನು ಸರ್ ನಂಗೆ ಅರ್ಥ ಆಗಿಲ್ಲ. ಎಲ್ಲಿದೆಮ್ಮ? EPL ಅಲ್ಲಿ ಇದೆ ಸರ್. EPL ಎಲ್ಲಿದೆ ಹೇಳು? ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಆಫ್ ದ ಫಾರ್ಮ್ ಓದು, ಪೇಜ್ ನಂಬರ್ ಹೇಳು. 72. ಹಾ, ಏನಿದೆ ಓದು? A cos ಹಾ, ಅದು ನಿಮ್ಗೆ ನಾನು ಇಲ್ಲಿ ಸದ್ಯಕ್ಕಿಲ್ಲ, ನಾನು ನಿಮ್ಗೆ MCQs ಅಲ್ಲಿ ಹೇಳ್ಕೊಡ್ತೀನಿ ಅದನ್ನ. Okay sir. ಆ ಟಾಪಿಕ್ ಇದೆ, ಬಟ್ ರೈಟ್ ನಾವು ಬೇಡ. Okay. ಸೊ ನನ್ನ ಇಂಟೆನ್ಷನ್ ಏನಿದೆ, ಬೋರ್ಡ್ ಎಕ್ಸಾಮಿನೇಷನ್ ಏನ್ ಬೇಕೋ ಅದನ್ನ ಇಲ್ಲಿ ಮುಗಿಸ್ಬಿಡ್ತೀನಿ. Whenever I required additional concept, that concept I will explain in MCQs. Okay. ಅಂದ್ರೆ ಅದು ಬೇಕಾಗಿರೋದೇ MCQs ಗೆ, ಸೊ ಅಲ್ಲಿ ಓದೋಣ ಅದನ್ನ. ಅರ್ಥ Okay. ಆಯ್ತಾ? ಹಾ. ನಾಳೆ MCQs ಮಾಡ್ತೀರಾ ಸರ್? ಮಾಡ್ಬೇಕಾ ಸರ್? ಕೇಳ್ದೆ ಅಷ್ಟೇ ಸರ್, ಮಾಡ್ತೀರಾ ಅಂತ. ಸೊ ನಾಳೆ ಏನ್ ಮಾಡೋಣ ಸರ್ ಹಾಗಾದ್ರೆ? ಹೇಳಿ ಸರ್ ನೀವೇ. ಜಸ್ಟ್ ಕೇಳ್ದೆ ಸರ್, MCQs ಮಾಡ್ತೀರಾ ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ನೋ, ಐ ಆಮ್ ಆಸ್ಕಿಂಗ್ ನಾಳೆ ಏನ್ ಮಾಡೋಣ ಹಂಗಾದ್ರೆ ಹೇಳಿ. ಇವತ್ತು ಚಾಪ್ಟರ್ ಮುಗೀತು, ನಾಳೆ ಏನ್ ಮಾಡೋಣ? ಸರ್ ನಾಳೆ ನಾಡಿದ್ದು ಹೇಗೋ 2 ದಿನ ಆದ್ಮೇಲೆ ರಜೆ ಇರುತ್ತೆ, ಸೊ MCQs ಮಾಡಿಸ್ಬಿಡಿ. ಹಾ ಸರ್, MCQs ಮಾಡೋಣ. ಎಕ್ಸಾಕ್ಟ್ಲಿ. ಆಮೇಲೆ ಮಂಡೇ ಇಂದ ಹೊಸ ಚಾಪ್ಟರ್ ಶುರು. 2 ದಿನದಲ್ಲಿ ಮುಗಿಯಲ್ಲಪ್ಪ MCQs. ಟ್ರಾನ್ಸೆಂಡ್ ಓಪನ್ ಮಾಡಿ ನೋಡಪ್ಪ ಎಷ್ಟಿದೆ ಅಂತ. ಟ್ರಿಗ್ನೋಮೆಟ್ರಿ ಗೊತ್ತು ಸರ್, ಒಂದೆಷ್ಟು 50-60 ಇತ್ತು. ನೋಡು ಒಂದ್ಸಲ, ನೋಡು ಸರಿಯಾಗಿ ಬುಕ್ ತೆಗೆದ್ಬಿಟ್ಟು ನೋಡು ಎಷ್ಟಿದೆ ಹೇಳು. ನಂಗೂ ಗೊತ್ತಿಲ್ಲ, ಐ ಡೋಂಟ್ ರಿಮೆಂಬರ್. ಸ್ಟ್ರೈಟ್ ಲೈನ್ಸ್ ಇನ್ನ ಇದೆ ಅಲ್ಲ ಸರ್ ಮಾಡೋದು MCQs? ಎಸ್, ಹ್ಯಾವ್ ಯು ನಾಟ್ ಡನ್ ಸ್ಟ್ರೈಟ್ ಲೈನ್ಸ್ MCQs? ಕಂಪ್ಲೀಟ್ ಆಗಿ ಮುಗಿಸಿಲ್ಲ ಸರ್. ನೋ, ರಿಮೈನಿಂಗ್ ಬೇಡ, ಅದು ಬೇಡ ಅಂತ ಹೇಳಿದ್ದೀನಿ ನಾನು ನಿಮ್ಗೆ. ಮತ್ತೆ ಮುಗಿಸಿದೀವಿ ಸರ್ ಫುಲ್. ನೋ, ಐ ಟೋಲ್ಡ್ ಯು. ಓಕೆ, ಲಾಸ್ಟ್ ಅಲ್ಲಿ ನಾನು ಮಾಡ್ಬಿಟ್ಟು ಹೇಳಿದೆ ರಿಮೈನಿಂಗ್ ಪ್ರಾಬ್ಲಮ್ಸ್ ಆರ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದೀನಿ. ಓಕೆ ಸರ್. ಕಾಂಪ್ಲೆಕ್ಸ್ ನಂಬರ್ಸ್ ಅಕ್ಷರ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅಕ್ಷರ, ವೈಟ್ ಎವ್ರಿಬಡಿ. ಅಕ್ಷರ ಟಾಕ್. ಕಾಂಪ್ಲಿಮೆಂಟರಿಯಲ್ಲಿ ಬೇಸ್ಡ್ ಆನ್ ಟ್ರಿಗ್ನೋಮೆಟ್ರಿ ಸಮ್ಸ್ ಇತ್ತಲ್ಲ ಸರ್ MCQ. ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ, ಕಾಂಪ್ಲಿಮೆಂಟರಿ ಅಲ್ಲ. ಸರಿ ಸರ್, ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಮಾಡಿಸ್ತೇನೆ. ಓಕೆ, ಬಟ್ ಫಸ್ಟ್ ಟ್ರಿಗ್ನೋಮೆಟ್ರಿ MCQs ಅಲ್ಲಿ ಎಷ್ಟಿದೆ ನೋಡಿ.
80 ಸರ್. Around 200 ಇದೆ ಸರ್. ಪ್ರಾಕ್ಟೀಸ್ ಕಾರ್ನರ್ ಪ್ರಾಕ್ಟೀಸ್ ಕಾರ್ನರ್ ನನ್ಗೆ ಯಾಕೋ ಹೇಳ್ತಿದ್ಯಾ ನೀನು? 80 ಸರ್. 80 ಸರ್. ಹಾ 80ಗೆ ಸಾರಿ ಸರ್, ನಾಳೆ ನಾಡಿದ್ದು 2 ದಿನ 3 ಅವರ್ಸ್ ಸಿಕ್ಕಿದ್ರು ಕೂಡ ಹಾರ್ಡ್ಲಿ ನಾನು 20 to 25 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಬಹುದು ಅಷ್ಟೇ. ಓಕೆ, ಸೊ ಇಟ್ ಟೇಕ್ ಸಮ್ ಮೋರ್ ಟೈಮ್ ಕಂಪೇರ್ ಟು ಅದರ್ಸ್. ಸ್ವಲ್ಪ ಜಾಸ್ತಿನ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇದಕ್ಕೆ MCQs ಅಲ್ಲಿ. ನೋಡೋಣ, ನಮ್ಮ ಹುಡುಗರು ಏನಾದ್ರು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರೆ ಸ್ವಲ್ಪ ಬೇಗ ಮುಂದುವರಿಸಬಹುದು. ಇಫ್ ಮೈ ಸ್ಟೂಡೆಂಟ್ಸ್ ಆಸ್ಕ್ ಸರ್ ಪ್ಲೀಸ್ ಸ್ಲೋ ಡೌನ್, ನಿಧಾನಕ್ಕೆ ಮಾಡಿ, then it might take more time. So it depends on my students. ಸರ್ ಬರೀ ಟ್ರಿಕ್ಸ್ ಹೇಳ್ಕೊಡಿ ಸರ್. ಸರ್ ಇವತ್ತು ಸರ್ ಬರೀ ಟ್ರಿಕ್ಸ್ ಹೇಳ್ಕೊಡಿ ಸರ್. ಹೌದು ಸರ್. ಸರ್ ಎಷ್ಟೊಂದು ಡಿಸೈಡ್ ಸರ್. Oh, you are asking those tricks, ಸರ್ ಅಲ್ಲ ಟ್ರಿಗ್ನೋಮೆಟ್ರಿ ಸರ್. 80 ಸಮ್ಸ್ ಸಾಲ್ವ್ ಮಾಡಕ್ ಒಂದ್ 10 ಟ್ರಿಕ್ ಏನೋ ಇರ್ಬೋದು. ಆತರ ಎಲ್ಲೂ ಇಲ್ಲ ಸರ್. ಇಷ್ಟ ಪ್ರಾಬ್ಲಮ್ ಈ ತರ ಟ್ರಿಕ್ ಆತರ ಎಲ್ಲೂ ಇಲ್ಲ ಸರ್. ಓಕೆ, ಏನ್ ಗೊತ್ತಾ ಸುಜಲ್, ಒಂದ್ ಹೇಳ್ತೀನಿ ಕೇಳಿಸ್ಕೊ. ಈಗ ನಾನು 80 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ಬಿಟ್ರೆ ದಟ್ ವಿಲ್ ನಾಟ್ ಬಿ ದ ಫೈನಲ್. 80 ಪ್ರಾಬ್ಲಮ್ಸ್ ಅಲ್ಲಿ ನಾನು ಏನ್ ಕಲಿಸ್ತೀನಿ ನಿಮ್ಗೆ ಹೇಳಿ ಹೋಗ್ಲಿ. ವಾಟ್ ವಿಲ್ ಐ ಟೀಚ್ ಇನ್ MCQs ಎಕ್ಸಾಕ್ಟ್ಲಿ? ಡು ಐ ಎವರ್ ಸೆಡ್ ಓಕೆ ನೋ, ಡಿಡ್ ಐ ಎವರ್ ಸೆಡ್ ಓಕೆ ಇದೇ ಬರುತ್ತೆ ಇದನ್ನ ಓದ್ಕೊಳ್ಳಿ ಯಾವತ್ತಾದ್ರೂ MCQs ಅಲ್ಲಿ ಹೇಳಿದಿನಾ? ಇಲ್ಲ ಸರ್. ಹೇಳಲ್ಲ, ನಾನು ಹೇಳೋದು ಇಲ್ಲ. ಆದ್ರೆ ಬೋರ್ಡ್ ಎಕ್ಸಾಮಿನೇಷನ್ ಹೇಳ್ತೀನಾ ಇದನ್ನೇ ಓದ್ಕೊಳ್ಳಿ ಇದನ್ನೇ ಬರುತ್ತೆ ಅಂತ ಹೇಳಿದಿನಾ? ಸೊ ಹಾಗಾದ್ರೆ ನಾನು MCQs ಮಾಡ್ಬೇಕಾದ್ರೆ ನೀವ್ ಏನ್ ಕಲ್ತ್ಕೋತೀರಾ ನನ್ನಿಂದ? ಶಾರ್ಟ್ಕಟ್ ಹೆಂಗೆ, ಶಾರ್ಟ್ಕಟ್ಸ್ ಹೆಂಗೆ, ಮೆಥಡ್ಸ್ ಹೆಂಗೆ, ಒಂದ್ ಪ್ರಾಬ್ಲಮ್ ಬಂದ್ರೆ ಯಾವ್ದನ್ನ ಯಾವ ರೀತಿ ಮಾಡ್ಬೇಕು ಇಷ್ಟನ್ನ ಹೇಳ್ಕೊಡ್ತೀನಿ. ಅದನ್ನ ನೀವು ಇಟ್ಕೊಂಡು, ಅದನ್ನ ಬೇಸಿಕ್ ಆಗಿ ಇಟ್ಕೊಂಡು ನೀವು ಮುಂದುವರಿಬೇಕು. ಸೊ ಯು ಶುಡ್ ನಾಟ್ ಸ್ಟಿಕ್ ಆನ್ ಟು ವಾಟ್ ಎವರ್ ಐ ಡೂ ಆಕ್ಚುಲಿ, ಅಷ್ಟೇ. ಓಕೆ ಸರ್. ಓಕೆ, ಹೇಳಿ ಟ್ರಿಗ್ನೋಮೆಟ್ರಿ ಬಗ್ಗೆ ಒಂದ್ಸಲ ರಿವೈಸ್ ಮಾಡಿ ಅಂತ ಹೇಳಿದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಡೂಯಿಂಗ್. ಯಾರು ಏನು ಕೇಳಲಿಲ್ಲ ಇದುವರೆಗೂ. ಸರ್ ಇದನ್ನ ಎಕ್ಸ್ಪ್ಲೈನ್ ಮಾಡಿ ನಂಗೆ ಇನ್ನೊಂದ್ಸಲ. ಯಾರು ಏನು ಕೇಳಿಲ್ಲ. X 3.3 is question number 17. Have you not done this in the class? Ruksar, unmute and talk. No, Ruksar, I want only Ruksar. Ruksar Sultan, mic is not working. Okay, ma, I will explain. Okay, what is given there, Ruksar, in 17th one is cot x, cot 2x. First two terms hage itkoltini, I won't change anything. Cot x, cot 2x minus cot 3x can be taken common from the next two, and the remaining will be cot 2x plus cot x. Is it okay, Ruksar? Cot x, cot 2x minus. Okay, Ruksar, careful, just look at this. Cot 3x na cot of 2x plus x anta barkobodu. Cot of a plus b ನೀವು EPL open ಮಾಡಿ ನೋಡಿ, ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ. Cot of a plus b, there is a formula. Okay, cot of a plus b will be cot a cot b minus 1 divided by cot a plus cot b. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ರೀಪ್ಲೇಸ್ ಮಾಡಿದ್ರೆ ನಾನು, so what will happens now? Cot 2x cot x minus 1 divided by cot 2x plus cot x multiplied by cot 2x plus cot x. ಇದನ್ನ ಕ್ಯಾನ್ಸಲ್ ಮಾಡಿ. ಓಕೆ, then minus ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. So this will be cot x cot 2x minus cot 2x cot x
ಪ್ಲಸ್ 1 ಇದನ್ನ ಕ್ಯಾನ್ಸಲ್ ಮಾಡಿ ಆನ್ಸರ್ ವಿಲ್ ಬಿ 1. ಇಸ್ ದಟ್ ಕ್ಲಿಯರ್ ರುಕ್ಸಾರ್? ಯಾರಾದ್ರೂ ಬೇರೆ ಮೆಥಡ್ ಅಲ್ಲೂ ಮಾಡಿರ್ತೀರಾ ನಂಗೆ ಗೊತ್ತು. ಓಕೆ ಯಾ ಅಪಾರ್ಟ್ ಫ್ರಮ್ ದಿಸ್ ಎನಿ ಅದರ್ ಡೌಟ್ಸ್? ದಟ್ಸ್ ಓಕೆ ರುಕ್ಸಾರ್. ಇದು ಬಿಟ್ಟು ಬೇರೆ ಡೌಟ್ಸ್ ಏನಾದರೂ ಇದ್ರೆ ಬೇರೆಯವ್ರಿಗೆ ಪ್ಲೀಸ್ ಲೆಟ್ ಮಿ ನೋ. ಓಕೆ, ನಿಮ್ಗೆ ಏನು ಡೌಟ್ ಇಲ್ಲ ಅಂದ್ರೆ ನೋ ಡೌಟ್ಸ್ ಅಂತ ಎಲ್ಲರೂ ಟೈಪ್ ಮಾಡಿ. ಡೌಟ್ಸ್ ಏನಾದರೂ ಇದ್ರೆ ಕೇಳಿ, ಕ್ಲಾರಿಫಿಕೇಶನ್ ಬೇಕಂದ್ರೆ ಖಂಡಿತ ಕೊಡ್ತೀನಿ. ಇದು ಅದರ್ವೈಸ್ ಯು ಕ್ಯಾನ್ ಟೈಪ್ ನೋ ಡೌಟ್ಸ್. ಇಲ್ಲ ನೀವು ಇನ್ನೂ ಓದ್ತಾ ಇದ್ರೆ ನೋ ಪ್ರಾಬ್ಲಮ್, ಟೇಕ್ ಯುವರ್ ಟೈಮ್. ಸರ್ ನಮ್ಗೆ ಜನರಲ್ ಸೊಲ್ಯೂಷನ್ 4, 5, 6 ಹೇಳ್ಕೊಡ್ತೀರಾ ಸರ್? ಏನಪ್ಪಾ ಇದೆ ಹೇಳು, ಪ್ರಾಬ್ಲಮ್ ಹೇಳು ಏನಂತ. ಇದು ಅಲ್ಲ ಸರ್, ಅದು ಫಾರ್ಮುಲಾ ಸೈನ್ ಥೀಟಾ ಈಕ್ವಲ್ಸ್ ಸೈನ್ ಆಲ್ಫಾ, ಕಾಸ್ ಥೀಟಾ ಈಕ್ವಲ್ಸ್ ಕಾಸ್ ಆಲ್ಫಾ, ಅದು ಹೆಂಗೋ ಡಿರೈವ್ ಮಾಡಿದ್ರಲ್ಲ ಸರ್? ಸಿ ಡಿರೈವೇಶನ್ ಪಾರ್ಟ್ ನೀನ್ ತಲೆ ಕೆಡಿಸ್ಕೋಬೇಡ. ಇನ್ ಕೇಸ್ ಬೇಕು ಅಂದ್ರೆ ಹೇಳ್ಕೊಡ್ತೀನಿ, ಕೇಳಿಸ್ಕೋ. ಫಾರ್ ಎಕ್ಸಾಂಪಲ್ ಸೈನ್ 30 ಡಿಗ್ರೀಸ್ ಇಸ್ 1/2, ಕರೆಕ್ಟ್ ಏನ್ರಿ? ಎಸ್ ಸರ್. ಆಯ್ತಾ? ಅಂದ್ರೆ sin x equal to 1/2 ಆದ್ರೆ x equal to ಏನ್ ಬರೀತೀರಾ? 30 ಡಿಗ್ರೀಸ್. ಎಸ್ ಸರ್. ಬಟ್ ದಿಸ್ ಇಸ್ ನಾಟ್ ದ ಓನ್ಲಿ ಆಂಗಲ್. ಓಕೆ, ಈಗ ಫಾರ್ ಎಕ್ಸಾಂಪಲ್ sin of 150, sin of 150 ಕಂಡುಹಿಡಿಯೋಣ. ಎಸ್ ಸರ್. sin of 180 minus 30 ಎಷ್ಟು? sin 30. ಅದು 1/2 ನೇ ಬರುತ್ತೆ. sin 390 ಫೈಂಡ್ ಔಟ್ ಮಾಡು. sin of 390 ಹೇಗೆ ಬರೀತೀಯಾ? 360 plus 30. That is also sin 30. That is also 1/2. ಅಂದ್ರೆ sin x will be 1/2 for what values of x ಅಂತ ಕೇಳ್ತಾರೆ. What are the values of x we got it? ಒಂದು 30 degrees, ಇನ್ನೊಂದು 150, ಇನ್ನೊಂದು 390 and ಸೊ ಹಿಂಗ್ ಬರಿತಾ ಹೋಗ್ತಾ ಇದ್ರೆ ಎಷ್ಟು ಅಂತ ಬರೆಯಕ್ ಸಾಧ್ಯ ನನ್ನಿಂದ. ಅದಕ್ಕೆ ಒಂದು ಜನರಲ್ ಆಗಿ ಒಂದು ಫಾರ್ಮುಲಾ ಕೊಡ್ತೀನಿ. ಓಕೆ, ಸೊ n pi x equal to n pi plus minus 1 to the power n into alpha. Alpha ಅಂದ್ರೆ ಏನು? The first angle for which you will get this half. What is the first angle? 30 degrees ಅಲ್ವಾ? ಹಾಗಾಗಿ ಆಲ್ಫಾನ 30 ಡಿಗ್ರೀಸ್ ಅಂತ ರಿಪ್ಲೇಸ್ ಮಾಡ್ತೀವಿ. n ವ್ಯಾಲ್ಯೂಸ್ ನ ನೀನು ಕೊಡ್ತಾ ಹೋಗು. 0 ಕೊಡು, 1 ಕೊಡು, 2 ಕೊಡು. ಓಕೆ, -1, -2 ಕೊಡ್ತಾ ಹೋಗು. You will get all these values actually. ಓಕೆ ಸರ್. ಡೋಂಟ್ ವರಿ, ನಾನು ಆಕ್ಚುಲಿ ಡಿರೈವೇಶನ್ EPL ನಿಮ್ಮ NCERT ಬುಕ್ ಅಲ್ಲಿ ಇದೆ, ನಾನು ನಿಮಗೆ ಕೊಟ್ಟಿಲ್ಲ. ಬೇಡ, ತಲೆ ಕೆಡಿಸ್ಕೋಬೇಡಿ, ನಾಟ್ ರಿಕ್ವೈರ್ಡ್. ಓಕೆ ಸರ್. ಸರ್, ಎಸ್ ಮಾ. the derivation of radian is a constant angle. ಅದು ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್? 3 marks. And the what is that? Cosine of the differences and sum of two angles. That 6 marks. 6. Okay, okay sir. Three 23rd. Rukia, can you unmute and talk? 3.3 23rd ಯಾವ್ದಮ್ಮ? ನಮ್ಗಿರೋದೇ 20. Rukia, you can unmute and talk, otherwise mention properly. There are no 23rd problem in 3.3. Tan 4x. That's okay.
ಹಿಂಟ್ ಕೊಡ್ತೀನಿ ನೋಡಮ್ಮ ರುಕಿಯಾ, ಜಸ್ಟ್ ಲಿಸನ್ ಹಿಯರ್. Write 4x as 2 multiplied by 2x. Got it? Now tan 2x formula apply mani. What is tan 2x formula? 2 tan x by 1 minus tan square x. If it is tan 2x, but 2 ಒಳಗಡೆ ಏನಿದೆ 2x ಇದೆ. So ನೀವೇನ್ ಮಾಡಬೇಕು? Okay, you have to modify your tan 2x formula where you replace x by 2x. Okay, right. Then 2 into, now apply tan 2x, 2 tan x by 1 minus tan square x divided by 1 minus 2 tan x by 1 minus tan square x the whole square. The rest is simplification, Rukia. If you can just see, I have done it in the class. Okay, separate the square for numerator, denominator, take LCM, keep simplifying, you will get the answer. Is that okay, Rukia? Okay, Advait. ರೀ ಸ್ವಾಮಿಗಳೇ 3.4 ಅಲ್ಲಿ 5th ಸಮ್ ಅಂತ ಏನ್ರಿ ಇದೆ? ಅನ್ಮ್ಯೂಟ್ ಮಾಡ್ಕೊಡ್ರಿ, ಮಾತಾಡ್ರಿ. ಅದ್ವೈತ್ ಅಲ್ವಾ ಕೇಳಿದ್ದು? ಯಾ ಅದ್ವೈತ್, ಎಕ್ಸಾಕ್ಟ್ಲಿ ಯಾವ್ದಂತ ಮೆನ್ಷನ್ ಮಾಡಪ್ಪ. ಅದ್ವೈತ್ 3.4 ಅಲ್ಲಿ 5th ಅಂತ ಇಲ್ಲ. ಓ, ಕ್ಯಾನ್ ಯು ರೀಡ್ ಔಟ್? ಓ, sin x plus sin 3x plus sin 5x. ಹಾ, ಓಕೆ ಫೈನ್. ಓಕೆ, Advait, first you have to rewrite this way. Sin 5x sin x na group ಮಾಡು. Got it? Sin c plus sin d formula apply ಮಾಡು. So 2 into sin of c plus d by 2 into cos of c minus d divided by 2 plus sin 3x. Further simplify. 2 sin 3x ಬರುತ್ತೆ, ಇದು cos 2x ಬರುತ್ತೆ, ಇದು sin 3x. Okay, now take sin 3x common, 2 cos 2x plus 1. ಏನ್ ಪ್ರೂವ್ ಮಾಡ್ಬೇಕು? ಆನ್ಸರ್ 0 ಅಂತ ಪ್ರೂವ್ ಮಾಡ್ಬೇಕಲ್ವಾ? ರೈಟ್. sin 3x, ರೈಟ್. 2 cos 2x plus 1 ಇದೆ. Can someone tell me what to do? What should be done further? ಅದ್ವೈತ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ನೀವು. ಮತ್ತೆ ಆಡಲ್ಲ ಅಂತ ಇದಾರೆ ಅವರು. Advait, are you there? No, he is not responding. ನಾ ಯಾರಿಗ್ರೆ ಹೇಳ್ಕೊಡ್ಲಿ ಅದ್ವೈತ್? ಓಕೆ, trigonometric equations. I'm just searching where I missed it. Sujal, unmute and talk, man. Sujal? ರೇ ಸುಜಲ್, ಇದಾದ್ಮೇಲೆ ಹೇಳ್ರಿ. ನಂಬರ್ ಎಷ್ಟಪ್ಪ ಅದು ಕೊಟ್ಟಿರೋದು ನಾನು? ಸಾರಿ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಲ್ವಾ?
It's okay. No, sorry. I got confused actually. Already 0 ಅಂತ ಕೊಟ್ಬಿಟ್ಟಿದ್ದಾರೆ. So sin 3x equal to 0. ಇಲ್ಲಿ cos 2x equal to minus half ಬರುತ್ತೆ. This will be cos 2 pi by 3. So general solution ಬಂದ್ಬಿಟ್ಟು 3x equal to n pi ಒಂದು, ಇನ್ನೊಂದು 2 n pi plus or minus 2 pi by 3. Sorry. And prove that ಗೊಟ್ಟೋಗಿದೆ. So I didn't see its trigonometric equations. Hope that's clear, Mr. Advait. Yeah, Lokeshwari, sorry, I didn't notice that one. Nan prove that ಅನ್ಕೊಂಡಿದ್ದೆ. Sorry. ಇಲ್ಲ ಸುಜಲ್, ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ. ಓಕೆ, ಕೇಳಿ ಬೇರೆ ಏನಾದ್ರು. ಎಸ್ ಅಕ್ಷರ, EPL ಅಲ್ಲಿ ಪ್ರಾಬ್ಲಮ್ ಪ್ರಿಂಟ್ ಆಗಿಲ್ಲ ಸರ್. ಆಗಿಲ್ಲ. ನೀನು ಅವತ್ತು ಬಂದಿದ್ದ, ನಾನು ಹೇಳಿದೆ ಒಂದು ಪ್ರಾಬ್ಲಮ್ ಪ್ರಿಂಟ್ ಆಗಿಲ್ಲ, ಬರ್ಕೊಳ್ಳಿ ಅಂತ ಹೇಳಿದೆ. ಬರ್ಕೊಂಡ್ರಾ? ನೀವು ಮೋಸ್ಟ್ಲಿ ಆ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಸರ್ ನೀವು ಕೊಟ್ಟಿರೋದು sin x plus sin 2x plus sin 3x equal to 0 sir. sin x plus sin 3x plus sin 5x. That's what now everyone? ಇಲ್ಲ ಸರ್, ನೀವು ಬೇರೆದಕ್ಕೆ ಸಾಲ್ವ್ ಮಾಡಿದ್ರಾ? ಹೌದಾ, ಒಂದು ನಿಮಿಷ ಕೇಳ್ಬಿಡ್ತೀನಮ್ಮ. What is the problem which I have given? Can someone tell me? Sir, even I have 2x plus 3x. Neha, repeat the sum. sin x plus sin 2x plus sin 3x equal to 0. That's okay. I think mostly ನಾನು wrong ಆಗಿ ಡಿಕ್ಟೇಟ್ ಮಾಡಿರ್ತೀನಿ. ಒಂದೇ ಒಂದು ಸೆಕೆಂಡ್, let me just ಇರ್ಲಿ, ನೋ ಪ್ರಾಬ್ಲಮ್. ಓಕೆ, ಬಟ್ ದಯವಿಟ್ಟು ಕರೆಕ್ಷನ್ ಬರ್ಕೊಳ್ಳಿ. ಅಲ್ಲಿ sin x plus sin 3x plus sin 5x, ಇದು ಆಕ್ಚುಲಿ ಪ್ಲೀಸ್ ಮೇಕ್ ಎ ಕರೆಕ್ಷನ್. ಸಾರಿ, ಅದು ನನ್ನ ಕಡೆಯಿಂದ ತಪ್ಪು. ಓಕೆ, ಸೊ ಪ್ಲೀಸ್ ಮೇಕ್ ಎ ಕರೆಕ್ಷನ್. sin x plus sin 3x plus sin 5x equal to 0. That was the correct one which is printed in the book. Fine, tell me, apart from this, ಬೇರೆ ಏನು ಡೌಟ್ಸ್ ಇದೆ ನಿಮ್ಮ? ಏನು ಸಮಸ್ಯೆ ಇದ್ರು? ನೋ ಸುಜಲ್, ಇದು ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಅಲ್ಲಿ ಜನರಲ್ ಸೊಲ್ಯೂಷನ್ ಅಲ್ಲಿ ಲಾಸ್ಟ್ ಸಮ್ ಪ್ರಿಂಟ್ ಆಗಿಲ್ಲ. ನಾನು ಮೋಸ್ಟ್ಲಿ ಬೇರೆ ಹೇಳಿದ್ದೀನಿ ಅವತ್ತು. ಆಕ್ಚುಲಿ ಇದು ಕರೆಕ್ಷನ್ ಮಾಡ್ಕೊಡಿ. All of you please mention if everything is clear. Please mention. No doubts. If you have no doubts, please mention everyone. Sir. Yes, madam. Avaga, when we take sin 3x equal to theta, then we'll get x equal to n pi by 3, no sir? Exactly. Okay, sir. ಇಲ್ಲಿ ಬರ್ದಿದ್ದೀನಿ ನೋಡಿ, ಲಾಸ್ಟ್ ಬಟ್ ಒನ್ ಸ್ಟೆಪ್ ಬರ್ದಿದ್ದೀನಿ ಇಲ್ಲಿ ಎರಡೂ ಕಡೆ. In one step ನೀವು ಕಂಟಿನ್ಯೂ ಮಾಡಬೇಕು. ಓಕೆ, ಓಕೆ. ಸೊ ಹಾಗಾದ್ರೆ ನಾಳೆ what is the story tomorrow? Hello, what we will be doing tomorrow? MCQs sir. MCQs trigonometry. ದಯವಿಟ್ಟು ನಿಮ್ಮ ಮೆಟೀರಿಯಲ್ ನ ಆಯುಧ ಪೂಜೆಗೆ, ದೀಪಾವಳಿಗೆಲ್ಲ ಉಪಯೋಗಿಸ್ಬಿಟ್ಟಿರ್ತೀರಾ, ಎಲ್ಲೆಲ್ಲೋ ಇಟ್ಟಿರ್ತೀರಾ, ವಾಪಸ್ ಹುಡುಕಿ ಎತ್ತಿಟ್ಕೊಳ್ಳಿ. ನಾ ಹೇಳಿದ ಅರ್ಥ ಆಯ್ತಾ? ಸರ್, ದೀಪಾವಳಿಗೆ ಸರ್, ಲಕ್ಷ್ಮೀ ಪೂಜೆಗೆ ಇಟ್ಬಿಟ್ಟಿದೀನಿ ಸರ್, ತೆಗಿಯಕ್ಕಾಗಲ್ಲ ಸರ್, ಅವೆಲ್ಲ ರೀಸನ್ಸ್ ಹೇಳ್ಬಿಡಿ ಆಮೇಲೆ. Okay sir. Okay, we'll meet tomorrow. We'll continue with MCQs. Got it? ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಒಂದ್ಸಲ ಟ್ರಿಗ್ನೋಮೆಟ್ರಿನ ರಿವೈಸ್ ಮಾಡ್ಕೊಂಬಂದು ಕುತ್ಕೊಳ್ಳಿ. Okay sir. ಅರ್ಥ ಆಯ್ತಾ? Yes sir. Yes sir. Okay, fine. Let's meet up tomorrow morning session. Okay. So thank you and bye. Thank you sir. Thank you sir. Bye sir. Bye sir. Bye.